ಹೊತ್ತ ಈ ಮದುವೆ ಮನೆ ನೆಂಟ್ರೂಟ ದೈದರಿಕೆ ಎಲ್ಲ ಮುಗಿಯೋಷ್ಟೊತ್ತಿಗೆ ಮಳೆಗಾಲ ಶುರುವಾಗೇ ಹೊತ್ತು. ಈ ಬೇಸಿಗೆಲಿ ಸರಿ ಎಲ್ಲ ಬೆಂದು ಬಂಗಡೆ ಮೇನ್ ಥರ ಆಗಿದ್ದು. ಮಳೆ ಬರಲಿ ಅಂತೇಳಿ ಕಣ್ ದೇವ್ರಿಗೆ ಕೈ ಮುಗಿತಿದ್ದು. ಈಗ ಮಳೆ ಬಂದ ಕೂಡಲೇ ಆ ಕೆಲಸ ಆಗಲ್ಲ ಈ ಕೆಲಸ ಆಗಲ್ಲ ಅಂಥೇಳಿ ಎಲ್ಲ ತಲೆ ಮೇಲೆ ಕೈ ಹೊತ್ಕೊಂಡಾರೆ. ನಾನಂತೂ ಇಂತೂ ಎಂಥದೋ ದಬಾಯಿಸಿ ಎಲ್ಲ ಕೆಲಸ ಮುಗಿಸಿ ಆಗಿದೆ. ಇನ್ನೊಂದು ಚೂಚೂರು ಕೆಲಸ ಪೆಂಡಿಂಗ್ ಅದಾವೆ, ಅದು ಮುಗೀತದೆ ಇನ್ನೊಂದು 2 ದಿನದಲ್ಲಿ. ಅದ್ರ ಜೊತೆಗೆ ಈ ಮಳೆಗಾಲ ಶುರುವಾದರೆ ಕೆಲವೊಂದು ಪಚಿತಿಗಳು, ಈ ಗೌರ್ಮೆಂಟ್ ಗೊಬ್ಬರ ಸಿಗೋದಿಲ್ಲ ನಮಗೆ ಬೇಕಾಗಿದ್ದು, ಮತ್ತು ನೆಟ್ಟಿ ಸರಿ ಅಂತ ಮಾಡೋದು, ಕಾಡ್ಕೊಳೋನು ಕಾಟ, ನೆಟ್ಟಿಗೆ ಜನ ಸಿಗೋದಿಲ್ಲ, ಊಟಿಗೆ ಜನ ಸಿಗೋದಿಲ್ಲ, ಅವೆಲ್ಲ ತಲುಪಿಸಿ. ಅದ್ರ ಜೊತೆಗೆ ಈ ಶಾಲೆಗೆ ಹೋಗೋ ಮಕ್ಕಳಿಗೆ ಒಂದು ಸಮಸ್ಯೆ ಅಂದರೆ, ಇತ್ತೀಚೆಗೆ ಈ ಸಮಸ್ಯೆ ಇಲ್ಲ, ಆದರೂ ಕೆಲವು ಟೈಮ್ ಏನಾಗ್ತದೆ ಅಂದರೆ ಈ ಶಾಲೆಗೆ ಹೋದ್ಮೇಲೆ ಮಕ್ಕಳಿಗೆ ಮಳೆ ಜಾಸ್ತಿ ಅಂತ ರಜೆ ಕೊಡೋದು. ಪಾಪ ಬೆಳಗ್ಗೆ ಬೇಗ ಎದ್ದು ಮೂಗಲಿ ಬಾಯಲ್ಲಿ ತಿಂಡಿ ತಿಂದ್ಕೊಂಡು, ಇನ್ನೂ ಕೆಲವು ಮಕ್ಕಳು 3-4 ಕಿಲೋಮೀಟ್ರ್ ಶಾಲೆಗೆ ನಡ್ಕೋಗೋರು ಆದರೆ, ಕೆಲವರಿಗೆ ಸ್ಕೂಲ್ ಬಸ್ಸು ಆಟೋನೋ ಎಂಥವು ಬರ್ತವೆ. ಅವರಿಗೆ ಶಾಲೆಗೆ ಹೋದ್ಮೇಲೆ ರಜೆ ಕೊಟ್ಟರೆ ಏನು ಉಪಯೋಗ? ಅವ್ರು ಏನಾರು ಶಾಲೆಗೆ ಹೋದ್ಮೇಲೆ ನೀವು ರಜೆ ಕೊಡೋದಾದರೂ ಒಂದು ಮಧ್ಯಾಹ್ನನೋ ಅಥವಾ ಒಂದು 3 ಗಂಟೆವರೆಗೆ ಬಿಟ್ಕೊಂಡೇ ರಜೆ ಕೊಡಿ. ಪಟ್ಟ ರಜೆ ಕೊಟ್ಟರೆ ಅವಕ್ಕೆ ಮತ್ತೆ ಮನೆಗೆ ಬರಬೇಕು. ಮತ್ತು ಶಾಲೆಗೆ ತಗೊಂಡೋಗಿ ವೆಹಿಕಲಲ್ಲಿ ಬಿಡೋರು ಕೂಡ ಪಾಪ ಬೆಳಗ್ಗೆ ಶಾಲೆಗೆ ಬಿಟ್ಟು ಸಾಯಂಕಾಲದವರೆಗೆ ಅಲ್ಲಿ ಇಲ್ಲಿ ಕೆಲಸ ಮಾಡಿಕೊಂಡು ಸಂಜೆ ಹೋಗಿ ಮನೆಗೆ ಬಂದು ಮಕ್ಕಳನ್ನ ಬಿಟ್ಟು ಹೋಗ್ತಾರೆ. ಅವರಿಗೂ ಒಂದು ದಿನದ ಕೆಲಸ ಆಗ್ತದೆ. ಇಲ್ಲ ಅವರು ಅಲ್ಲಿ ಇಲ್ಲಿ ತೋಟ ಗದ್ದಿಲೋ ಅಥವಾ ಯಾವುದೋ ಅಲ್ಲಿ ಇಲ್ಲಿ ಕೆಲಸ ಮಾಡ್ತಾಯಿದ್ದರು ಓಡೋಗಿ ಮಕ್ಕಳನ್ನ ಕರ್ಕೊಬರ್ಬೇಕು, ಆ ಪಚಿತಿ. ಹಾಗಾಗಿ ಈ ಸಂಬಂಧಪಟ್ಟವರು ಶಿಕ್ಷಣ ಅಧಿಕಾರಿಗಳು ಅಥವಾ ಶಾಲೆ HMಗಳು ಅಥವಾ ಕಮಿಟಿಯರು ಅಥವಾ ಏನು ಶಿಕ್ಷಣ ಮಂತ್ರಿಗಳೇ ಆಗಲಿ, ಈ ಮಳೆ ಬರೋ ಮುನ್ಸೂಚನೆನ ರಿಪೋರ್ಟನ್ನ ಹೆಂಗೂ ವರದಿ ಕೊಡ್ತಾರಲ್ಲ, ಅವ್ರ ಹತ್ರ ಸ್ವಲ್ಪ ವರದಿ ಸರಿಯಾಗಿ ತಗೊಂಡು ಕರೆಕ್ಟಾಗಿ ಹಿಂದಿನ ದಿನನೋ ಅಥವಾ ಬೆಳಗತ್ತೆ ಕಪ್ಪಲೆ ರಜೆ ಕೊಟ್ಟರೆ ಮಕ್ಕಳಿಗೂ ಒಂದು ಒಳ್ಳೇದಾಗ್ತದೆ. ಅವು ಈ ಥಂಡಿಲಿ 1 ಗಂಟೆ ಜಾಸ್ತಿ ಹೊತ್ತು ಮಲಗ್ತವೆ. ಈ ಮಕ್ಕಳನ್ನ ರೆಡಿ ಮಾಡಿ ಶಾಲೆಗೆ ಕಳಿಸ್ತಾರಲ್ಲ ಅಮ್ಮಂದರು, ಅವರು 1 ಗಂಟೆ ಜಾಸ್ತಿ ಮಲಗ್ತಾರೆ ಪಾಪ. ಇದು ಹೇಳೋದು ನಾನು ನಿಮಗೆ ಸರಿ ಅನ್ನಿಸ್ತದೋ ಇಲ್ಲ ಗೊತ್ತಿಲ್ಲ, ಆದರೆ ನಿಜವಾಗ್ಲೂ ಪಾಪ ಈ ಹಳ್ಳಿಯಲ್ಲಿ ಹಳ್ಳಿ ದಾರಿಗಳು ಭಾಳ ಕಷ್ಟ. ಇಂಬಳದ ಕಾಟ, ಈ ಸೊಳ್ಳೆ ಕಾಟ, ಸಂಕ ದಾಟ್ಕೊಂಡು ಬೇಲಿ ದಾಟ್ಕೊಂಡು ಮಕ್ಕಳು ಬಂದು ಶಾಲೆ ಬಂದಮೇಲೆ ರಜೆ ಕೊಟ್ಟರೆ ಅದು ಉಪಯೋಗ ಆಗೋದಿಲ್ಲ. ಹಾಗಾಗಿ ಸ್ವಲ್ಪ ಮುಂಚೆನೇ ಕೊಟ್ಟರೆ ಮಕ್ಕಳಿಗೆ ಉಪಯೋಗ ಆಗುತ್ತೆ, ಎಲ್ಲರಿಗೂ ಉಪಯೋಗ ಆಗ್ತದೆ. ಮತ್ತು ಈ ಸೊಸೈಟಿಗಳಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಗೊಬ್ಬರಗಳು ಇನ್ನೂ ಸಿಗ್ತಿಲ್ಲ. ಆ ಗೊಬ್ಬರಗಳು ಸ್ವಲ್ಪ ಸಿಗಂಗೆ ಮಾಡಿ ನಮ್ಮ ರೈತರಿಗೆ ಮಳೆಗಾಲದ ಮುಂಚೆ ಮೇಲು ಗೊಬ್ಬರ ಹಾಕೋರಿಗೆ, ಗದ್ದೆ ಗೊಬ್ಬರ ಹಾಕೋರಿಗೆ ಸಹಕಾರ ಆಗ್ತದೆ. ಇಷ್ಟೇ ಹೇಳಬೇಕು ಅಂದ್ಕೊಂಡೀನಿ. ಎಲ್ಲರಿಗೂ ಥ್ಯಾಂಕ್ಸ್.